ಬೆಣ್ಣೆನಗರಿ ದಾವಣಗೆರೆಗೆ ಸಂಬಂಧಪಟ್ಟದ್ದು. ಅಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಶಾಸಕರು ಈಗ ಸಿಟ್ಟಾಗಿದ್ದಾರೆ. ಏನಾ ಶೀತಲ ಸಮರ ಆಗಿದ್ರೆ ದಾವಣಗೆರೆಯಲ್ಲಿ ಈಗ ಶಾಸಕರು ಮತ್ತು ಸಚಿವರ ನಡುವೆ ಸಮರ ಶುರುವಾಗಿದೆ. ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಚನ್ನಗಿರಿ ಶಾಸಕರ ನಡುವೆ ಕೋಲ್ಡ್ ವಾರ್ ಇದೆ. ಜಿಲ್ಲಾ ಉಸ್ತುವಾರಿ ಎಸ್ ಮಲ್ಲಿಕಾರ್ಜುನ್ ಇದ್ದಾರೆ. ಮಲ್ಲಿಕಾರ್ಜುನ್ ಅವರ ವಿರುದ್ಧ ಈಗ ಅಸಮಾಧಾನ ಕೇಳಿ ಬರ್ತಾ ಇದೆ. ಕ್ಷೇತ್ರಕ್ಕೆ ಭೇಟಿ ನೀಡ್ತಾ ಇಲ್ಲ ಉಸ್ತುವಾರಿ ಸಚಿವರು, ಇವರು ಯಾಕೆ ಬೇಕು ಎನ್ನುವ ಪ್ರಶ್ನೆಯನ್ನ ಚನ್ನಗಿರಿ ಶಾಸಕರು ಕೇಳ್ತಾ ಇದ್ದಾರೆ. ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಪರೋಕ್ಷವಾಗಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ನಮ್ಮ ಕ್ಷೇತ್ರಕ್ಕೆ ನಾವೇ ಉಸ್ತುವಾರಿ ಸಚಿವರು, ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ಸಹಕಾರ ಅಗತ್ಯ ಇಲ್ಲ. ಯಾಕಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಯಾವ ತಾಲೂಕಿಗೂ ಹೋಗಲ್ಲ, ನಮಗ್ ಬೇಕಿರೋದು ಸಿಎಂ ಡಿಸಿಎಂನ ಸಹಕಾರ ಅಂತಿದ್ದಾರೆ ಚನ್ನಗಿರಿ ಶಾಸಕ. ಈ ಮೂಲಕ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಕ್ಷೇತ್ರದಲ್ಲಿ ನಮ್ಮದೇ ಶಕ್ತಿ ಇದೆ ಅಂತ ಹೇಳಿದ್ದಾರೆ ಶಿವಗಂಗಾ ಬಸವರಾಜ್. ನಮ್ಮ ಕಾರ್ಯಕರ್ತರ ದೊಡ್ಡ ಪಡೆಯೇ ಇದೆ. ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ಶಾಸಕ ಶಿವಗಂಗಾ ಬಹಿರಂಗ ಅಸಮಾಧಾನ ಹಾಕಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಕ್ಷೇತ್ರಕ್ಕೆ ಭೇಟಿ ಕೊಡೋದಿಲ್ಲ, ಯಾವ ತಾಲೂಕಿಗೂ ಕೂಡ ಇದುವರೆಗೂ ಭೇಟಿ ನೀಡಿಲ್ಲ. ಅಸಮಾಧಾನದ ನಡುವೆಯೂ ಎಸ್ ಮಲ್ಲಿಕಾರ್ಜುನ್ ಪರ ಪಾಟಿ. ಜಿಲ್ಲಾ ಉಸ್ತುವಾರಿ ಸಚಿವರೇ ನಮ್ಮ ಕ್ಷೇತ್ರಕ್ಕೆ ಸೂಕ್ತ ಅಭ್ಯರ್ಥಿ, 100ಕ್ಕೆ 100 2 ಲಕ್ಷ ಮತಗಳ ಅಂತರದಿಂದ ಗೆಲ್ಲುತ್ತಾರೆ. ಅವರು ಗೆಲ್ಲದಿದ್ರೆ ಶಾಸಕ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಎಸ್ ಮಲ್ಲಿಕಾರ್ಜುನ್ ಪರ ಶಿವಗಂಗಾ ಬಸವರಾಜ್ ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ. ಮೊದಲು ಕೊಟ್ಟಂತಹ ಹೇಳಿಕೆ ಅವರ ಅವಶ್ಯಕತೆ ನಮಗಿದೆಯಾ ಅನ್ನುವಂತಹ ಹೇಳಿಕೆ ಕೊಡ್ತಾರೆ. ಯಾಕಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಎಸ್ ಮಲ್ಲಿಕಾರ್ಜುನ್ ಅವರು, ಆದ್ರೆ ಕ್ಷೇತ್ರಕ್ಕೆ ಭೇಟಿಯೇ ನೀಡೋದಿಲ್ಲ. ಇಂಥವರು ನಮಗೆ ಯಾಕೆ ಬೇಕು ಅನ್ನೋ ಪ್ರಶ್ನೆ ಮಾಡ್ತಾರೆ. ನಮ್ಮ ಕ್ಷೇತ್ರಕ್ಕೆ ನಾವೇ ಉಸ್ತುವಾರಿ ಸಚಿವರು, ನಮಗೆ ಎಸ್ ಮಲ್ಲಿಕಾರ್ಜುನ್ ಅವರ ಸಹಕಾರದ ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಮತ್ತೊಂದು ಹೇಳಿಕೆಯಲ್ಲಿ ಅವರು ಆಡಿದಂತಹ ಮಾತು ಬಹಳ ಶಾಕಿಂಗ್ ಆಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರೇ ನಮ್ಮ ಕ್ಷೇತ್ರಕ್ಕೆ ಸೂಕ್ತ ಅಭ್ಯರ್ಥಿ ಅಂತ ಹೇಳ್ತಾರೆ ಶಿವಗಂಗಾ ಬಸವರಾಜ್. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಈ ಚನ್ನಗಿರಿ ಕ್ಷೇತ್ರಕ್ಕೆ ಉಸ್ತುವಾರಿ ಸಚಿವರು ಸರಿಯಾಗಿ ಅನುದಾನ ಕೊಡ್ತಿಲ್ಲ ಅಂತ. ಉಸ್ತುವಾರಿ ಸಚಿವರಿಗೆ ಅನುದಾನ ಬರಲ್ಲ. ಅಲ್ಲ, ತಮ್ಮ ಕೆಲಸ ಒಳ್ಳೆ ಸಪೋರ್ಟ್ ಇದೆ ಸರ್. ಸಚಿವರು ಉಸ್ತುವಾರಿ ಸಚಿವರು ಸಪೋರ್ಟ್ ಏನು ಬೇಕಾಗಲ್ಲ. ಏನಕ್ಕೆ ಬೇಕಾಗ್ತದೆ? ನಮಗೆ ಬೇಕಾಗಿರೋ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಸಹಕಾರ. ಜಿಲ್ಲಾ ಉಸ್ತುವಾರಿ ಸಚಿವರುಗಳ ಸಹಕಾರ ಏನು ಬೇಕಾಗಲ್ಲ. ನಮ್ಮ ಕಾನ್ಸ್ಟಿಟ್ಯೂನ್ಸಿ ನಾವೇ ಜಿಲ್ಲಾ ಉಸ್ತುವಾರಿ ಸಚಿವರುಗಳು. ಅವ್ರು ಯಾವ ತಾಲೂಕಿಗೆ ಹೋಗಲ್ಲ, ನೋಡಿದಿರಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ಯಾವ ತಾಲೂಕಿಗೆ ಹೋಗ್ತಾರೆ, ಯಾವ ತಾಲೂಕಿಗೆ ಹೋಗಲ್ಲ. ಏನಿಲ್ಲ, ಗ್ಯಾಪ್ ಏನಿಲ್ಲ. ನಮ್ಮದವ್ರದ್ದು ಯಾವಾಗಲೂ ಹೆಂಗಿದೆಯೋ ಹಂಗೆ ಅಣ್ಣ ತಮ್ಮನ ಥರ, ಬೇರೆ ಏನು ವ್ಯತ್ಯಾಸ ಇಲ್ಲ. ನಮ್ಮ ಶಕ್ತಿ ಇದೆಯಲ್ಲ ನಮ್ಮ ಹತ್ರ, ನಮ್ಮ ಕಾರ್ಯಕರ್ತರು ಪಡೆ ಇದೆಯಲ್ಲ. ನಮ್ಮ ಅಭಿಪ್ರಾಯ ಕೊಟ್ಟಿದ್ದೀವಿ. ಹೈಕಮಾಂಡ್ ಯಾರನ್ನೇ ಕಳಿಸಿದ್ರು ನಾವು ಚುನಾವಣೆ ಮಾಡ್ತೀವಿ, ಗೆಲ್ತೀವಿ. ಇಂಥರೇ ಬೇಕು ಅಂತೇನಿಲ್ಲ, ಯಾರು ಕೊಟ್ಟರು. ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಶಿವಗಂಗಾ ಬಸವರಾಜ್ ಅವರ ಹೇಳಿಕೆ. ಮತ್ತೆ ಡಿಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ 3 ಡಿಸಿಎಂ ಸೃಷ್ಟಿಯಾಗಬೇಕು ಅನ್ನೋದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅಸಮಾಧಾನವನ್ನ ಶಿವಗಂಗಾ ಅವರು ಹೊರಗಾಕಿದ್ದಾರೆ. ಮತ್ತೆ ಡಿಕೆಶಿ ಪರ ಬ್ಯಾಟಿಂಗ್ ಇಳಿದಿದ್ದಾರೆ ಶಾಸಕ ಬಸವರಾಜ್. ಡಿಸಿಎಂ ಆಯ್ಕೆ ಮಾಡಿರೋದು ಯಾವ ಜಾತಿಯ ಆಧಾರದ ಮೇಲಲ್ಲ, ಯಾವುದೇ ಕಾರಣಕ್ಕೂ 3 ಡಿಸಿಎಂನ ಅವಶ್ಯಕತೆ ಬರೋದಿಲ್ಲ ಅಂತ ದಾವಣಗೆರೆಯಲ್ಲಿ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪಕ್ಷದ ವಿಚಾರವಾಗಿ ಮಾತನಾಡಬಾರ್ದು ಅಂತ ಡಿಕೆಶಿ ಹೇಳಿದ್ರು. ಆದ್ರೆ ಹಿರಿಯರೇ ಮಾತನಾಡಿದ ಮೇಲೆ ನಾವು ಕೂಡ ಮಾತನಾಡ್ತೀವಿ. ಪಕ್ಷ ನಿಷ್ಠೆ, ಕಾರ್ಯಕ್ಷಮತೆ ನೋಡಿ ಡಿಕೆಶಿ ಸಾಹೇಬರಿಗೆ ಡಿಸಿಎಂ ಪಟ್ಟ ಕೊಟ್ಟದ್ದು. ಈಗ 3 ಡಿಸಿಎಂ ಹುದ್ದೆ ವಿಚಾರವನ್ನ ಈಗಲೇ ಕೈ ಬಿಡಬೇಕು ಅಂತಲೂ ಕೂಡ ಆಗ್ರಹಿಸಿದ್ದಾರೆ. ಡಿಕೆಶಿ ಸಾಹೇಬರಿಗೆ ಎಲ್ಲಾ ಸಚಿವರು ಕೈ ಜೋಡಿಸಿ 20 ಸೀಟನ್ನ ಗೆಲ್ತೀವಿ ನಾವು. 3-4 ಜನ ಹೇಳಿದ ತಕ್ಷಣ ಡಿಸಿಎಂ ಸ್ಥಾನವನ್ನ ಹೆಚ್ಚು ಮಾಡೋದಿಲ್ಲ. 3 ಡಿಸಿಎಂ ಹುದ್ದೆ ಅಪ್ರಸ್ತುತ, 3 ಡಿಸಿಎಂ ಮಾಡೋ ಅವಶ್ಯಕತೆ ನಮ್ಮಲ್ಲಿಲ್ಲ ಅಂತ ಶಿವಗಂಗಾ ಬಸವರಾಜ್ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲದಕ್ಕಿಂತ ಸೂಕ್ತವಾದ ಅಭ್ಯರ್ಥಿ ಅಂದರೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಎಸ್ ಮಲ್ಲಿಕಾರ್ಜುನ್ ಕೊಟ್ಟರು 100ಕ್ಕೆ 100 2 ಲಕ್ಷ ಮತಗಳ ಅಂತರದಲ್ಲಿ ಗೆಲ್ತೀವಿ ನೋಡ್ರಿ. ನಿಲ್ತಾರೆ ಈ ಉಸ್ತುವಾರಿ ಸಚಿವರುಗಳು. ಆಮೇಲೆ ಸಚಿವರುಗಳು ನಿಲ್ಬೇಕು ಅನ್ನೋ ಒಂದು ವ್ಯವಸ್ಥೆ ನಡೀತಾ ಇದೆಯಲ್ಲ. ಜಿಲ್ಲಾ ಉಸ್ತುವಾರಿ ಮಲ್ಲಿಕಾರ್ಜುನ್ ಅವರು ಕೊಟ್ಟರು 100ಕ್ಕೆ 100 2 ಲಕ್ಷ ಮತಗಳ ಅಂತರದಲ್ಲಿ ಗೆಲ್ತಾರೆ. ಅವ್ರು ಏನಾರು ಗೆಲ್ಲಿಲ್ಲ ಅಂದರೆ ನಾನು ರಾಜೀನಾಮೆ ಕೊಡ್ತೀನಿ, ಚಾಲೆಂಜ್ ಮಾಡ್ತೀನಿ, ಅಷ್ಟು ಗ್ಯಾರಂಟಿ. ಈಗ ಮಾತಾಡ್ತೀನಿ, ಇವತ್ತು ಅದೇ ವಿಷಯಕ್ಕೆ ಹೋಗ್ತಾಯಿದ್ದೀನಿ. ಎಲ್ಲದಕ್ಕಿಂತ ಸೂಕ್ತವಾದ ಅಭ್ಯರ್ಥಿ ಅಂದರೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಎಸ್ ಮಲ್ಲಿಕಾರ್ಜುನ್ ಕೊಟ್ಟರು 100ಕ್ಕೆ 100 2 ಲಕ್ಷ ಮತಗಳ ಅಂತರದಲ್ಲಿ ಗೆಲ್ತೀವಿ ನೋಡ್ರಿ. ನಿಲ್ತಾರೆ ಈ ಉಸ್ತುವಾರಿ ಸಚಿವರುಗಳು. ಆಮೇಲೆ ಸಚಿವರುಗಳು ನಿಲ್ಬೇಕು ಅನ್ನೋ ಒಂದು ವ್ಯವಸ್ಥೆ ನಡೀತಾ ಇದೆಯಲ್ಲ. ಜಿಲ್ಲಾ ಉಸ್ತುವಾರಿ ಮಲ್ಲಿಕಾರ್ಜುನ್ ಅವರು ಕೊಟ್ಟರು 100ಕ್ಕೆ 100 2 ಲಕ್ಷ ಮತಗಳ ಅಂತರದಲ್ಲಿ ಗೆಲ್ತಾರೆ. ಅವ್ರು ಏನಾರು ಗೆಲ್ಲಿಲ್ಲ ಅಂದರೆ ನಾನು ರಾಜೀನಾಮೆ ಕೊಡ್ತೀನಿ, ಚಾಲೆಂಜ್ ಮಾಡ್ತೀನಿ,
ಅಷ್ಟು ಗ್ಯಾರಂಟಿ. ಒಟ್ಟಾರೆ ಚನ್ನಗಿರಿ ಶಾಸಕರ ಮಾತುಗಳನ್ನ ಕೇಳ್ತಾ ಇದ್ರೆ ಒಂದಂತೂ ಸ್ಪಷ್ಟ ಆಗ್ತಾ ಇದೆ, ಅವ್ರು ಏನೇ ಅಸಮಾಧಾನ ಏನೇ ಬೇಸರ ಇದ್ರೂ ಕೂಡ ಯಾವುದೂ ಕೂಡ ಅಲ್ಲಿ ಹಾವು ಸಾಯಬಾರ್ದು ಕೋಲು ಮುರಿಬಾರ್ದು ಅಂತಾರಲ್ಲ, ಆ ರೀತಿಯಲ್ಲಿ ಬ್ಯಾಲೆನ್ಸ್ಡ್ ಆಗಿ ಮಾತನಾಡುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಈ 3 DCM ಹುದ್ದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಏನಾಗ್ತಾ ಇದೆ, ಏನಾಗುತ್ತೆ ಇವತ್ತೇನು ಡಿಸಿಷನ್ ಆಗುತ್ತೆ ಕಾದ್ ನೋಡಬೇಕು ಅಂತ ಅನ್ಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.